ನಮಸ್ಕಾರ. ಕಳೆದ ಕೆಲವು ವರ್ಷಗಳ ಹಿಂದಿನ ಬೆಳವಣಿಗೆಯನ್ನ ನಾವು ಗಮನಿಸಿದ್ರೆ 40 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟವರಲ್ಲಿ ಹೃದಯಾಘಾತ ಅನ್ನುವಂಥದ್ದು ಹೆಚ್ಚಾಗಿ ಕಾಡ್ತಾ ಇತ್ತು. ಬಟ್ ತೀರಾ ಇತ್ತೀಚೆಗೆ ನಡೀತಾ ಇರುವ ಬೆಳವಣಿಗೆಗಳನ್ನ ನೋಡಿದಾಗ ಹಾರ್ಟ್ ಅಟ್ಯಾಕ್ ಒಂದ್ ರೀತಿ ಕಿಲ್ಲರ್ ಹಾರ್ಟ್ ಅಟ್ಯಾಕ್ ಆಗಿ ಪರಿಣಮಿಸ್ತಾ ಇದೆ. ಅದು ಕೂಡ ಯುವ ಜನತೆಯ ಆರೋಗ್ಯದ ಮೇಲೆ, ಪ್ರಾಣದ ಮೇಲೆ. ಇತ್ತೀಚಿನ ದಿನಗಳಲ್ಲಿ ಬೆಂಬಿಡದ ಭೂತವಾಗಿ ಹೃದಯಾಘಾತ ಯುವ ಜನತೆಯನ್ನ ಕಾಡ್ತಾ ಇದ್ದು, ಇದೇ ವಿಚಾರ ಇದೀಗ ಅನೇಕ ಆತಂಕಗಳಿಗೆ ಕೂಡ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಕೂಡ ಒಂದು ಸಮಿತಿಯನ್ನ ರಚನೆ ಮಾಡಿ ಯಾಕೆ ಯುವ ಜನತೆಯಲ್ಲಿ ಹೃದಯಾಘಾತ ಹೆಚ್ಚಾಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಡೋದಕ್ಕೆ ಕೂಡ ಸೂಚನೆಯನ್ನ ಕೊಟ್ಟಿದೆ. ಅದರಲ್ಲಿ ಒಂದಷ್ಟು ಮಹತ್ವದ ಮತ್ತು ಆತಂಕಕಾರಿ ಅಂಶ ಬೆಳಕಿಗೆ ಬಂದಿದೆ. ಇದರ ಜೊತೆಗೇನೆ ಹಾರ್ಟ್ ಅಟ್ಯಾಕ್ ನ ಇನ್ಫ್ಲೂಯೆನ್ಸ್ ಮಾಡುವಂತ ಫ್ಯಾಕ್ಟರ್ಗಳು ಯಾವುದು ಅನ್ನೋದರ ಕುರಿತಾಗಿ ಈಗಾಗಲೇ ಅನೇಕ ಸಂಸ್ಥೆಗಳು ವರದಿಗಳನ್ನ ಮಾಡೋದಕ್ಕೆ ತಯಾರು ಮಾಡ್ಕೊಳ್ತಾ ಇದೆ. ಜೊತೆಗೆ ಸರ್ವೆಗಳನ್ನ ಕೂಡ ಕಂಡಕ್ಟ್ ಮಾಡಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ವೆ ಈಗೇನು ಮಾಡಿದ್ದಾರೆ, ಅದರ ವರದಿ ಏನ್ ಬಂದಿದೆಯಲ್ಲ, ಅದರ ಕುರಿತಾಗಿ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಅಂಡ್ ಆಲ್ಸೋ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಅತಿಥಿಗಳಿರ್ತಾರೆ, ಅವ್ರ ಜೊತೆ ಚರ್ಚೆ ಕೂಡ ಮಾಡೋಣ. ಇದುವೇ ಈ ಹೊತ್ತಿನ ವಿಶೇಷ ಹೃದಯ ಜೋಪಾನ. ನಾನ್ ಪ್ರಜ್ವಲ ಹೊರನಾಡ್. ನಾನು ಈಗಾಗಲೇ ಮೆನ್ಷನ್ ಮಾಡಿದ ಹಾಗೆ ಯುವ ಜನತೆಯನ್ನ ಬೆಂಬಿಡದ ಭೂತದಂತೆ ಕಾಡ್ತಾ ಇದೆ ಹೃದಯಾಘಾತ. ದಿನೇ ದಿನೇ ಯುವ ಜನತೆಯ ಜೀವವನ್ನ ಹೃದಯಾಘಾತ ಹಿಂಡ್ತಾ ಇದೆ. ಹಾರ್ಟ್ ಅಟ್ಯಾಕ್ ನಿಂದ ಯುವ ಜನರ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದು, ಇದೊಂದು ಆತಂಕಕಾರಿ ಬೆಳವಣಿಗೆಯಾಗಿ ಪರಿಣಮಿಸ್ತಾ ಇದೆ. ಯುವ ಜನತೆಯನ್ನ ಹಾಗಾದ್ರೆ ಕಂಟಿನ್ಯೂಯಸ್ ಆಗಿ ಮೊಬೈಲ್ ಯೂಸೇಜ್ ಏನಾಗ್ತಿದೆಯಲ್ಲ, ಇದು ಬಲಿ ಪಡಿತಾ ಇದೆಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಯುವ ಜನತೆಯನ್ನ ಮೊಬೈಲ್ ಮಾಯೆ ಬಲಿ ಪಡಿತಾ ಇದೆಯಾ? ಹೀಗೊಂದು ಪ್ರಶ್ನೆ ಇದ್ದು, ಕಿಮ್ಸ್ ವೈದ್ಯರ ಅಧ್ಯಯನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆಡ್ಲಿ ಸತ್ಯ ಒಂದು ಬೆಳಕಿಗೆ ಬರ್ತಾ ಇದೆ. ಅತಿಯಾಗಿ ಮೊಬೈಲ್ ಬಳಕೆ ಮಾಡುವಂತಹ ಮಕ್ಕಳ ಆರೋಗ್ಯದ ಕುರಿತಾಗಿಯೇ ಈ ಸರ್ವೆನ ಕಂಡಕ್ಟ್ ಮಾಡಲಾಗಿತ್ತು. ಅಧ್ಯಯನಕ್ಕೆ ಆ ಮಕ್ಕಳನ್ನ ಒಳಪಡಿಸಲಾಗಿತ್ತು. ಆ ಸಂದರ್ಭ ಮೊಬೈಲ್ ಬಳಕೆ ಹಾಗೆ ಜಂಕ್ ಫುಡ್ ಸೇವನೆಯ ಪರಿಣಾಮಗಳ ಕುರಿತಾಗಿ ಅಧ್ಯಯನವನ್ನ ಮಾಡಲಾಯಿತು. ಡಾಕ್ಟರ್ ರಾಮ್ ಕೌಲಗುಡ್ಡ ಅವರ ಅಧ್ಯಯನದಲ್ಲಿ ಈ ಭಯಾನಕ ಅಂಶ ಸದ್ಯ ಬೆಳಕಿಗೆ ಬಂದಿದೆ. ಕಿಮ್ಸ್ ವೈದ್ಯರ ಸಂಶೋಧನೆಯಲ್ಲಿ ಅನೇಕ ಯುವಕರನ್ನ ಯುವತಿಯರನ್ನ ಅಧ್ಯಯನಕ್ಕೆ ಒಳಪಡಿಸಿದಂತಹ ಸಂದರ್ಭ ಅವರ ಫುಡ್ ಹ್ಯಾಬಿಟ್ ಹಾಗೆ ಅವರು ಯೂಸ್ ಮಾಡುವಂತಹ ಫೋನ್ ರೇಟ್, ಎಷ್ಟರ ಮಟ್ಟಿಗೆ ಅವರು ದಿನನಿತ್ಯ ಫೋನ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಥವಾ ಫೋನ್ನಲ್ಲಿ ಮಗ್ನರಾಗಿರ್ತಾರೆ, ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಅವರನ್ನ ಅಧ್ಯಯನಕ್ಕೆ ಒಳಪಡಿಸಿದಂತಹ ಸಂದರ್ಭ ಭಯಾನಕ ಅಂಶಗಳು ಹೊರಗೆ ಬಂದಿದೆ. ಆರೋಗ್ಯವಂತ ಜನರಲ್ಲಿ ಕೂಡ ಹೃದಯಾಘಾತ ಹೆಚ್ಚಾಗ್ತಾ ಇದ್ದು, ಮಕ್ಕಳು ಮತ್ತು ಯುವ ಜನತೆ ಹಾಗೆ 40 ವರ್ಷದ ಒಳಗಿನ ಜನರ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಕಿಮ್ಸ್ ಸಂಶೋಧನೆಯ ಹೈಲೈಟ್ಸ್ ಏನು ಅನ್ನೋದನ್ನ ನಾವೀಗ ಗಮನಿಸಬಹುದಾಗಿದೆ. ಆರೋಗ್ಯವಂತ ಜನರಲ್ಲಿ ಕೂಡ ದಿಢೀರ್ ಅಂತ ಹೇಳಿ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ, ರಕ್ತ ಹೆಪ್ಪುಗಟ್ಟುವಂತಹ ಹೆಮೋಸಿಸ್ಟಿನ್ ಪ್ರಮಾಣ 26 ಮಕ್ಕಳಲ್ಲಿ, ಆ ಸರ್ವೆನಲ್ಲಿ ಯಾರೆಲ್ಲ ಭಾಗಿಯಾಗಿದ್ರಲ್ಲ ಮಕ್ಕಳು, ಅವರಲ್ಲಿ ಹೆಚ್ಚಾಗಿರೋದು ಕಂಡು ಬಂದಿದೆ. ಜೊತೆಗೆ 18 ಮಕ್ಕಳಲ್ಲಿ ಹೈ ಸೆನ್ಸಿಟಿವ್ ರಿಯಾಕ್ಟಿವ್ ಪ್ರೋಟೀನ್ ಕೂಡ ಹೆಚ್ಚಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ 4 ಮಕ್ಕಳಲ್ಲಿ ಬಿಪಿ ಹೆಚ್ಚಳ ಮತ್ತು 5ರಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಕೂಡ ಹೆಚ್ಚಾಗಿರೋದು ಸದ್ಯ ಕಂಡು ಬರ್ತಾ ಇದೆ. ರೈಟ್. ಇನ್ನು ಈ ಸಂಶೋಧನೆಯನ್ನ ಸರ್ವೆ ಮಾಡಿದ್ದನ್ನ ಯಾವ ರೀತಿಯಾಗಿ ಕಂಡಕ್ಟ್ ಮಾಡಲಾಯಿತು, ಅದರ ಸ್ಯಾಂಪಲ್ ಸೈಜ್ ಏನು, ಜೊತೆಗೆ ಅದರಿಂದ ಬಂದಿರುವಂತಹ ಔಟ್ಕಮ್ ಏನು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಸಂಶೋಧನೆಯನ್ನ ನಡೆಸಿದಂತಹ ವೈದ್ಯರಾಗಿರೋ ಡಾಕ್ಟರ್ ರಾಮ್ ಕೌಲ್ಗುಡ್ಡ ಅವರು ಮಾತನಾಡಿದ್ದಾರೆ. ಅವ್ರು ಏನೆಲ್ಲ ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದಾರೆ ಅದನ್ನ ನೋಡೋಣ. ಇದ್ರೊಳಗೆ ನಾವು ಏನೇನು ಮಾಡಿದ್ವಿ ಅಂದ್ರೆ, ಅವ್ರದ್ದು ಏನೇನು ತಿಂತಾರೆ ಅಂದ್ರೆ ಅವ್ರದ್ದು ಆಹಾರದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅವ್ರ ಮೊಬೈಲ್ ಏನು ನೋಡ್ತಾರೆ, ಎಷ್ಟು ಟೈಮ್ ನೋಡ್ತಾರೆ, ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ವಿ. ಆಮೇಲೆ ಅವ್ರದ್ದು ಶಾರೀರಿಕ ಪರೀಕ್ಷೆ ಮಾಡಿದ್ವಿ. ಶಾರೀರಿಕ ಪರೀಕ್ಷೆ ಮಾಡಿ ಅದರೊಳಗೆ ಪಲ್ಸ್, ಬಿ ಪಿ ಅದೇನಾದರೂ ಹೆಚ್ಚು ಕಡಿಮೆ ಅದೇನಂತೇಳಿ, ಅಥವಾ ಬಾಡಿ ಮಾಸ್ ಇಂಡೆಕ್ಸ್ ವೆಯ್ಟ್ ಎಲ್ಲ ಚೆಕ್ ಮಾಡಿ ಅದು ಹೆಚ್ಚು ಕಡಿಮೆ ಅದು ಎಷ್ಟದ ಅಂತೇಳಿ ಅದನ್ನು ನೋಡಿದ್ವಿ. ಆಮೇಲೆ ರಕ್ತ ತಗೊಂಡು ಕೆಲವೊಂದು ವಿಶೇಷ ಪರೀಕ್ಷೆಗಳು ಅಂದರೆ ಅವು ಹೃದಯದ ಸಂಬಂಧಿಸಿದ ಕಾಯಿಲೆದ ರಿಸ್ಕ್ ಎಷ್ಟದ ಅಂತೇಳಿ ನಮ್ಗೆ ತಿಳಿಸ್ತಾವೆ. ಅವು ಪರ್ಟಿಕ್ಯುಲರ್ ಟೆಸ್ಟ್ ಅಂದರೆ ಲಿಪಿಡ್ ಪ್ರೊಫೈಲ್ ಅಂತೇಳಿ ಹೇಳ್ತೀವಿ, ಅದೆಲ್ಲ ಗುರ್ತಿರುವಂಥದ್ದು. ಅದಲ್ಲದೆ ಸ್ವಲ್ಪ ಎಕ್ಸ್ಟ್ರಾ ಟೆಸ್ಟು ಮಾಡಿದ್ವಿ. ಅದಂದರೆ ಲೈಪೋಪ್ರೋಟೀನ್ ಎ, ಈಗ ಲೈಪೋಪ್ರೋಟೀನ್ ಎ, ಆಮೇಲೆ ಹೋಮೋಸಿಸ್ಟಿನ್, ಹೈ ಸೆನ್ಸಿಟಿವಿಟಿ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತೇಳಿ ಇವೆಲ್ಲ
ವೆಲ್ ಏನು ಯುವ ಜನತೆಯನ್ನ ಹೃದಯಾಘಾತ ಬಲಿ ಪಡಿತಾ ಇರೋ ಸಂದರ್ಭದಲ್ಲೇ ಒಂದು ಜಿಲ್ಲೆಯಲ್ಲಿ ಜನ ಭಯಭೀತರಾಗುವಂತೆ ಬೆಳವಣಿಗೆಗಳು ನಡೀತಾ ಇದೆ. ಹಾಸನ ಜಿಲ್ಲೆಯ ಜನರಲ್ಲಿ ಹೃದಯಾಘಾತ ಅಕ್ಷರಶಃ ಭಯವನ್ನ ಮೂಡಿಸಿದೆ. ಬಿಕಾಸ್ ಒಂದೇ ತಿಂಗಳಲ್ಲಿ 18 ಮಂದಿ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ತರಗೆಲೆಯಂತೆ ಯುವ ಜನತೆ ಹೃದಯಾಘಾತಕ್ಕೆ ಬಲಿ ಆಗ್ತಿರೋದು. ಬಹುತೇಕ 20 ರಿಂದ 40 ವರ್ಷದ ಒಳಗಿನವರಲ್ಲೇ ಹಾರ್ಟ್ ಅಟ್ಯಾಕ್ ಇಲ್ಲಿ ಕಂಡು ಬಂದಿದ್ದು, ಹೃದಯಾಘಾತದ ಸಾವುಗಳ ಬಗ್ಗೆ ಈಗ ರಾಜ್ಯಾದ್ಯಂತ ಭಾರಿ ಚರ್ಚೆ ಆಗ್ತಾ ಇದೆ. ಕಳೆದ 2 ವರ್ಷಗಳಲ್ಲಿ ಹಾಸನ ಜಿಲ್ಲೆಯ 507 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದು, ಇವರಲ್ಲಿ 20 ರಿಂದ 30 ವರ್ಷ ವಯಸ್ಸಿನವರು 14 ಜನ, 30 ರಿಂದ 40 ವರ್ಷ ವಯಸ್ಸಿನವರು 40 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 40 ವರ್ಷ ಮೇಲ್ಪಟ್ಟಂತಹ 136 ಜನ ಹೃದಯಾಘಾತದಿಂದ ಸಾವಿಗೀಡಾಗಿರೋದು. ಇದು ವೈದ್ಯಕೀಯ ಲೋಕದಲ್ಲಿ ಕೂಡ ಅಕ್ಷರಶಃ ತಲ್ಲಣವನ್ನ ಮೂಡಿಸಿದಂತಹ ಪ್ರಕರಣಗಳು. ಇಲ್ಲಿ ಹೃದಯಾಘಾತಕ್ಕೆ ಏನ್ ಕಾರಣ ಅಂತ ಹೇಳಿ ನಾವು ನೋಡೋದಕ್ಕೆ ಹೋದ್ರೆ, ಮೊದಲನೇದಾಗಿ ಬದಲಾಗ್ತಿರುವಂತಹ ಜನರ ಜೀವನ ಶೈಲಿ, ಲೈಫ್ ಸ್ಟೈಲ್ ಅಂತ ಏನ್ ಕರಿತೀವಲ್ಲ, ಇದರಲ್ಲಿ ಉಂಟಾಗ್ತಾ ಇರುವಂತಹ ಬದಲಾವಣೆಗಳ ಮಾತ್ರವೇ ಹಾರ್ಟ್ ಅಟ್ಯಾಕ್ಗೆ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಆಗಿ ಪರಿಣಮಿಸ್ತಾ ಇದೆಯಾ ಅನ್ನೋದು ಅತಿ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ರೈಟ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕಿಮ್ಸ್ ಹಾಸ್ಪಿಟಲ್, ಹುಬ್ಬಳ್ಳಿಯ ಕಿಮ್ಸ್ ಹಾಸ್ಪಿಟಲ್ನ ಈ ಸರ್ವೆ ಕಂಡಕ್ಟ್ ಮಾಡಿದಂತಹ ಸಂಶೋಧಕರು ಡಾಕ್ಟರ್ ರಾಮ್ ಕೌಲ್ಗುಡ್ಡ ಅವರು ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ. ಆ್ಯಂಡ್ ಆಲ್ಸೋ ಇವರ ಜೊತೆನಲ್ಲಿ ಫಿಟ್ನೆಸ್ ಟ್ರೈನರ್ ಆಗಿರುವಂತಹ ವನಿತಾ ಅಶೋಕ್ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಓಕೆ, ಮೊದಲನೇದಾಗಿ ಈ ಸಂಶೋಧನೆಯನ್ನ ಮಾಡಿದಂತಹ ಡಾಕ್ಟರ್ ರಾಮ್ ಕೌಲ್ಗುಡ್ಡ ಅವ್ರ ಜೊತೆಯಲ್ಲಿ ನಾನು ಮಾತನಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಈ ಹಾಸನ ಜಿಲ್ಲೆಯಲ್ಲಿ ನಡೆದಂತಹ ಹೃದಯಾಘಾತದ ಸರಣಿ ಸಾವುಗಳು, ಅದರ ಜೊತೆಗೆ ರಾಜ್ಯಾದ್ಯಂತ ದೇಶದಾದ್ಯಂತ ಯುವ ಜನತೆ ಹೃದಯಾಘಾತಕ್ಕೆ ಬಲಿಯಾಗ್ತಿರೋದು ಆತಂಕಕ್ಕೆ ಕಾರಣವಾಗ್ತಾ ಇದ್ರೆ, ಇದಕ್ಕೆ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಏನು ಅನ್ನೋದು ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ನಡುವೆ ತಾವು ಕಂಡಕ್ಟ್ ಮಾಡಿರುವಂತಹ ಸರ್ವೆಯಲ್ಲಿ ಮೊಬೈಲ್ ಯೂಸೇಜ್ನ ಬಹಳ ಪ್ರಮುಖವಾಗಿ ಕಾನ್ಸಂಟ್ರೇಟ್ ಮಾಡಿರೋದು. ಸೊ ಮೊಟ್ಟ ಮೊದಲನೇದಾಗಿ ಯಾವೆಲ್ಲ ಅಂಶಗಳನ್ನು ಇಟ್ಕೊಂಡು ಇದೇ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಆಗಿರ್ಬೋದು ಅಂತ ಈ ಸರ್ವೆ ಕಂಡಕ್ಟ್ ಮಾಡಲಾಯಿತು? ನಮಸ್ಕಾರ. ನಾವು ಮಾಡಿದ ಅಧ್ಯಯನದಲ್ಲಿ ನಾವು ಅವರ ಆಹಾರ ಪದ್ಧತಿಯನ್ನ ಅಧ್ಯಯನ ಮಾಡಿದ್ವಿ ಮಕ್ಕಳದ್ದು. ಅದರೊಳಗೆ ಆಹಾರ ಪದ್ಧತಿ ಏನ್ ಬದಲಾಗಿದೆ, ಅದು ಏನು ಜಂಕ್ ಫುಡ್ ತಿಂತಾ ಇದ್ದಾರೆ, ಕೋಲ್ಡ್ ಡ್ರಿಂಕ್ ತಿಂತಾ ಇದ್ದಾರೆ, ಬೇಕರಿ ಐಟಮ್ಸ್ ತಿಂತಾ ಇದ್ದಾರೆ, ಪಿಜ್ಜಾ ಮುಂತಾದ ಅಂತದನ್ನ ಐಟಮ್ಸ್ ತಿಂತಾ ಇದ್ದಾರೆ. ಅದು ಬಹಳ ಮುಖ್ಯ. ನಮ್ ಬದಲಾಗಿ ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿ ಬಿಟ್ಟು ಈ ಕಡೆ ನಮ್ಮ ಮಕ್ಕಳು ಒಲ್ದಿರುವುದು ಅದು ಒಂದು ಮೇನ್ ಫ್ಯಾಕ್ಟರ್. ಇದನ್ನ ನಾವು ರಿವರ್ಸ್ ಮಾಡ್ಬೇಕಂದ್ರೆ ಅವ್ರ ಮನಸ್ಸಿನಲ್ಲಿ ಈಗ ಏನು ಒಬ್ರು ಹುಡುಗ ಪಿಜ್ಜಾ ಬರ್ಗರ್ ಅಂತದೆಲ್ಲ ತಿನ್ಲಿಲ್ಲ ಅಂದ್ರೆ ಒಂಥರ ಏನು ಗೊತ್ತಿಲ್ಲ, ಬಹಳ ಹೆಂಗೈತ ಈ ಹುಡುಗ ಅನ್ನೋಂಗೆ ಮಾಡ್ತಾ ಎಲ್ಲ ಮಕ್ಕಳು ಪಿಯರ್ ಪ್ರೆಷರ್ ಬಹಳ ಆಗ್ಬಿಡ್ತದೆ. ನಾವು ಎಲ್ಲರೂ ದೊಡ್ಡವರು ಎಫರ್ಟ್ ಹಾಕಿ ಅದನ್ನ ನಾವು ಹೋಗುವಾಗ ಮಾಡ್ಬೇಕು. ಅದು ಮೊದಲನೇ ಇಂಪಾರ್ಟೆಂಟ್ ಸ್ಟೆಪ್. ಎರಡನೇದು ಆಕ್ಟಿವಿಟಿ, ಅಂದ್ರೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗ್ಲಿ, ಆಮೇಲೆ ಅವ್ರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಆಗ್ಲಿ, ಮಕ್ಕಳು ಅದರಲ್ಲಿ ಭಾಗವಹಿಸ್ತಾನೆ ಇಲ್ಲ. ನಾವು ಅದರಲ್ಲಿ ಅವ್ರನ್ನ ಎನ್ಕರೇಜ್ ಮಾಡಿ ಡೆಫಿನೆಟ್ಲಿ ಅವರು ಭಾಗ ಮಾಡುವಂತೆ ನಾವು ಅದರಲ್ಲಿ ಮಾಡ್ಬೇಕು. ಆಮೇಲೆ ಮೂರನೇದು ಮೊಬೈಲ್ ಉಪಯೋಗ ಆಗಿರೋದ್ರಿಂದ ಮಕ್ಕಳು ಇಮ್ಮೊಬೈಲ್ ಆಗ್ಲಾರ್ದಂಗೆ, ಟೋಟಲ್ ಇಮ್ಮೊಬೈಲ್ ಆಗ್ಲಾರ್ದಂಗೆ ನೋಡ್ಬೇಕು. ಸರಿಯಾಗಿ ಬಹಳ ಅವಶ್ಯಕತೆ ಇದ್ರೆ ಮಾತ್ರ ಅವರು ಮೊಬೈಲ್ ಉಪಯೋಗ ಮಾಡ್ಬೇಕು. ಇದ್ರೆ ಡಾಕ್ಟರ್, ನಿಮ್ಮಿಂದ ನಾನು ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಸ್ವಲ್ಪ ಮಟ್ಟಿಗೆ ಆಡಿಯೋ ಪ್ರಾಬ್ಲಮ್ ಇದೆ, ಬಹುಶಃ ವಿಲ್ ಫಿಕ್ಸ್ ದಟ್. ಏನು ವನಿತಾ ಮ್ಯಾಮ್, ಬೀಯಿಂಗ್ ಅ ಫಿಟ್ನೆಸ್ ಟ್ರೈನರ್, ನೀವು ಈ ಮಾತನ್ನು ಕೇಳಿಸ್ಕೊಂಡಿರ್ತೀರಾ. ಯಾರು ಫಿಟ್ನೆಸ್ ಎಂಥೂಸಿಯಾಸ್ಟ್ ಇರ್ತಾರೆ ಅವರು ಮೋರ್ ಇಮ್ಯೂನ್ ಟು ಹಾರ್ಟ್ ಅಟ್ಯಾಕ್ ಅನ್ನುವಂಥ ಮಾತು ಜನಮಾನಸದಲ್ಲಿ ಈಗ ನಡೀತಾ ಇದೆ. ಆ್ಯಂಡ್ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಬಟ್ ಬರೀ ಹಾರ್ಟ್ ಮಾತ್ರವಲ್ಲದೆ ಓವರ್ ಆಲ್ ಹೆಲ್ತ್ಗೆ ಈ ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಇಟ್ ಇಸ್ ವೆರಿ ಕ್ರೂಷಿಯಲ್. ಸೊ ಈ ಮಿಸ್ಕನ್ಸೆಪ್ಷನ್ ಬಗ್ಗೆ ಏನು ಹೇಳ್ತೀರಾ ಅಂತ? ಡೆಫಿನೆಟ್ ಆಗಿ ಮಿಸ್ಕನ್ಸೆಪ್ಷನ್ ಇದು. ಸೊ ಡಾಕ್ಟರ್ ರಾಮ್ ಅವ್ರು ಮಾತಾಡಿದ್ದು ಲೈಕ್ ನೀವು ಹೇಳಿದಂಗೆ ಆಡಿಯೋ ಅಷ್ಟು ಇದು ಆಡಿಬಲ್ ಆಗಿರಲಿಲ್ಲ. ಸೊ ಇದು ಮೇನ್ ಆಗಿ ಏನು ಅಂತ ಹೇಳಿದ್ರೆ, ಫಸ್ಟು ಲೈಫ್ ಸ್ಟೈಲ್ ಚೇಂಜಸ್ಸು.
ಇದ ಹದಗಡ್ತಾ ಇದೆ ಈಗ. ಮೊದಲಿನ ಕಾಲದಷ್ಟು ಇರ್ತಿರ್ಲಿಲ್ಲ. ಮಕ್ಕಳು ಅಂತ ಹೇಳಿದ್ರೆ, ಈಗ ಮಕ್ಕಳ ವಿಷಯಕ್ಕೆ ಬಂದ್ರೆ, ಮಕ್ಕಳು ಯಾವಾಗಲೂ ನಮ್ಮ ಏನೋ ಟೈಮಲ್ಲಿ, ಅದಾದ್ಮೇಲೂ ಅಷ್ಟೇ, ವಿ ಯೂಸ್ ಟು ಆಲ್ವೇಸ್ ಬಿ ಆನ್ ದ ಸ್ಟ್ರೀಟ್ಸ್. ಓಕೆ, ಸ್ಟ್ರೀಟ್ ಗೇಮ್ಸ್ ಆಡ್ತಿದ್ವಿ, ಮತ್ತೆ ಪಿ ಟಿ ಇತ್ತು, ನಮ್ಮದು ರೆಗ್ಯುಲರ್ ಪಿ ಟಿ ಇರ್ತಿತ್ತು ಸ್ಕೂಲಲ್ಲಿ. ಈ ನಡುವೆ ಅಷ್ಟು ಪಿ ಟಿ ಕ್ಲಾಸಸ್ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಅದನ್ನ ಗೌರ್ಮೆಂಟ್ ಏನಾದರೂ ಅಫಿಷಿಯಲ್ಸ್ ಏನಾದರೂ ಕೇಳಿಸ್ಕೊಳ್ತಿದ್ರೆ ಫ್ರಮ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅದನ್ನ ಕಂಪಲ್ಸರಿ ಮಾಡಬೇಕಾಗುತ್ತೆ. ಯಾವ ಸ್ಕೂಲಲ್ಲಿ ಇಲ್ವೋ ಅದನ್ನ ಮಾಡಲೇಬೇಕಾಗುತ್ತೆ. ಇದು ಮಕ್ಕಳ ವಿಷಯದಲ್ಲಿ ಹೇಳ್ತಿದ್ದೀನಿ, ಆಯ್ತಾ. ಮತ್ತೆ ಈಗ ಜಂಕ್ ಫುಡ್, ಫಾಸ್ಟ್ ಫುಡ್ ಇದೆಲ್ಲ ಬಹಳ ಕಾಮನ್ ಆಗಿಬಿಟ್ಟಿದೆ. ಒಂಥರ ಇದು ಇಟ್ಸ್ ಅ ಟ್ರೆಂಡ್, ಯುನೋ, ಕೂಲ್ ಫ್ಯಾಕ್ಟರ್ ಇದು. ಪಿಜ್ಜಾ ತಿಂತಿದ್ದೀನಿ ನಾನು, ಬರ್ಗರ್ ತಿಂದೆ ನಾನು ಬ್ರೇಕ್ಫಾಸ್ಟ್ಗೆ, ಆ ಥರ ಒಂದು ಮೈಂಡ್ ಸೆಟ್ ಚೇಂಜ್ ಆಗಿಬಿಟ್ಟಿದೆ ಮಕ್ಕಳಿಗೆ. ನಾನು ರಾಗಿ ಮುದ್ದೆ ತಿಂದೆ, ರಾಗಿ ರೊಟ್ಟಿ ತಿಂದೆ ಅಂತ ಹೇಳೋಕ್ಕೆ ಕಷ್ಟಪಡ್ತಾರೆ ಮಕ್ಕಳು. ಸೊ ಇದು ನಮ್ಮ ಮನೆಯಲ್ಲೇ ಚೇಂಜ್ ಮಾಡಬೇಕಾಗತ್ತೆ. ಪೇರೆಂಟ್ಸ್ ಏನಾದರೂ ಕೇಳಿಸ್ಕೊಳ್ತಿದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ, ನೀವು ಅವ್ರನ್ನ ಬ್ಯಾಕ್ ಟು ಟ್ರ್ಯಾಕ್ ಕರ್ಕೊಂಡು ಬನ್ನಿ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ನಮ್ಮ ಟ್ರೆಡಿಷ್ನಲ್ ಫುಡ್ನ ಅವರು ಸೇವಿಸಬೇಕು. ಯಾಕೆಂತ ಹೇಳಿದ್ರೆ ಅದು ಆರೋಗ್ಯಕರವಾದಂತಹ ಆಹಾರ, ಪೌಷ್ಟಿಕಾಂಶ ಇರುವಂಥ ಆಹಾರ ಆ ಬೆಳೆಯ ಮಕ್ಳಿಗೆ ಅಷ್ಟು ಬೇಕಾಗುತ್ತೆ. ಇನ್ನೊಂದು ಮೊಬೈಲ್ ತುಂಬ ಯೂಸ್ ಮಾಡ್ತಿದ್ದಾರೆ. ಮೊಬೈಲು ಚಿಕ್ಕ ಮಕ್ಕಳಲ್ಲಿ, ನಾನು ಹೋಟ್ಲ್ಗೆ ಹೋದಾಗ, ಯಾವ್ದಾದ್ರು ಪಾರ್ಟಿಗೆ ಹೋದಾಗ, ಇವರು ಅಡಲ್ಟ್ಸ್ ಮಾತಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಮಕ್ಕಳ ಕೈಗೆ ಫೋನ್ ಕೊಟ್ಬಿಡ್ತಾರೆ. ತುಂಬ ಬೇಜಾರಾಗುತ್ತೆ. ಆ ಮಕ್ಕಳು ಅಷ್ಟಕ್ಕೆ ಮಕ್ಕಳು ಅವ್ರ ಲೋಕದಲ್ಲಿ ಆ ಸ್ಕ್ರೀನ್ ನೋಡಿಕೊಂಡು ಪರ 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 ಅಂತ ನೋಡ್ಕೊಳ್ತಾ ಇರ್ತವೆ. ಲಾಸ್ಟ್ ಟು ದ ವರ್ಲ್ಡ್. ಅಷ್ಟು ಅರ್ಲಿ ಸ್ಟೇಜಸಲ್ಲಿ ಅವರು ಸ್ಕ್ರೀನ್ ಎಕ್ಸ್ಪೋಜರ್ ಕೊಡ್ತಿದ್ದಾರೆ, ಪಾಸ್ಚರ್ ಚೇಂಜ್ ಆಗ್ತಿದೆ. ಸೊ ಎಲ್ಲ ಸೇರಿ ನ್ಯಾಚುರಲಿ ಇಟ್ ಈಸ್ ನಾಟ್ ಗುಡ್ ಫಾರ್ ದ ಬ್ರೈನ್, ನಾಟ್ ಗುಡ್ ಫಾರ್ ಡೆವಲಪ್ಮೆಂಟ್, ನಾಟ್ ಗುಡ್ ಫಾರ್ ದ ಹಾರ್ಟ್, ನಾಟ್ ಗುಡ್ ಫಾರ್ ಬಾಡಿ. ದೇಹದ ತೂಕ ಬೆಳೆಯುತ್ತೆ, ಇನ್ಆಕ್ಟಿವ್ ಆಗ್ತಾರೆ, ಬ್ರೈನ್ ಯೂಸ್ ಮಾಡೋದಿಲ್ಲ. ನಾವು ಫ್ಯೂಚರ್ ಮಕ್ಕಳು ಹೇಗಿರ್ತಾರೆ ಅನ್ನೋದು ಯೋಚನೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ ಈಗ ಅಡಲ್ಟ್ಸಿಗೆ ಬರೋದಿದ್ರೆ ಎಕ್ಸಸೈಸ್ ಮಾಡದೇ ಇರೋರ್ಗು ಡಯಾಬಿಟೀಸು, ಮತ್ತು ಏನೋ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸು, ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ. ದೇಹದ ಕೊಬ್ಬು ಬೆಳೆಸ್ಕೊಳ್ಳೋಂಗೇ ಇಲ್ಲ. ಯಾರೂ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಸಣ್ಣಕ್ಕಿರಲಿ ದಪ್ಪಕ್ಕಿರಲಿ ಎಕ್ಸಸೈಸ್ ಮಾಡಲೇಬೇಕು. ಎಕ್ಸಸೈಸ್ ಅತಿಯಾಗಿ ಮಾಡಬಾರ್ದು, ಅದೊಂದೇ ಡಿಫ್ರೆನ್ಸು. ನಾನು 2-3 ಅವರ್ಸ್ ಜಿಮ್ಮಲ್ಲಿ ಇರ್ತೀನಿ, 4 ಅವರ್ಸ್ ಜಿಮ್ಮಲ್ಲಿ ಇರ್ತೀನಿ ಅಂತ ಜಂಬ ಕೊಚ್ಕೊಳ್ಳೋರಿಗೆ ಪಾಪ ಅವ್ರ ಪರಿಸ್ಥಿತಿ ತುಂಬಾ ಅಧ್ವಾನವಾಗಿರುತ್ತೆ ಅನ್ನೋದು ನೀವು ಏನೋ ತಿಳ್ಕೋಬೇಕು. ಕಾರ್ಟಿಸಾಲ್ ಹಾರ್ಮೋನ್ಸು ಸ್ಪೈಕ್ ಆಗ್ತಾ ಇರುತ್ತೆ. ಯಾವಾಗ ಕಾರ್ಟಿಸಾಲ್ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುತ್ತೋ ಆವಾಗ ಹಾರ್ಟ್ಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ದೇಹದ ತೂಕ ಬೆಳೆಯುತ್ತೆ, ಹಾಗೂ ನಿದ್ದೆ ಸರಿಯಾಗಿ ಬರೋದಿಲ್ಲ, ಮಾಂಸಖಂಡ ಹೋಗ್ತಾ ಇರುತ್ತೆ. ಇದರಿಂದ ಅನಾಹುತ ಆಗುತ್ತೆ. ಎಲ್ಲದಕ್ಕೂ ನಿಯಮಿತ ರೀತಿ ಇರುತ್ತೆ. ಆಹಾರಕ್ಕಾಗಲಿ, ಎಕ್ಸಸೈಸ್ಗಾಗಲಿ, ನಿದ್ದೆಗಾಗಲಿ, ಕೂತಿರೋದಕ್ಕಾಗಲಿ, ಎಲ್ಲದಕ್ಕೂ, ನಿಂತಿರೋದಕ್ಕಾಗ್ಲೂ ಅಷ್ಟೇ ಏನೋ ಒಂದು ಲಿಮಿಟೇಷನ್ ಇರುತ್ತೆ. ಎಲ್ಲ ಮಾಡ್ರೇಷನಲ್ಲಿ ಮಾಡಿದ್ರೆ ಆರೋಗ್ಯವಂತರಾಗಿ ಇರ್ತೀರಾ. ಇಂಥ ಇನ್ಸಿಡೆಂಟ್ಸ್ನಿಂದ ನೀವು ಹಿಂಜರಿಬೇಡಿ. ಓಕೆ, ಎಕ್ಸಸೈಸ್ ಮಾಡಲೇಬೇಕು. ಎಷ್ಟೊತ್ತು ಮಾಡ್ತೀರಾ? 40 ಮಿನಿಟ್ಸ್ ಮಾಡಿದ್ರೆ ಸಾಕು. 40 ಮಿನಿಟ್ಸ್ ಕಾರ್ಡಿಯೋ ಎಕ್ಸಸೈಸ್ ಮಾಡಿ, 20 ಮಿನಿಟ್ಸ್ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸ್ ಮಾಡಿ, ಚೆಂದಾಗಿ ಸ್ಟ್ರೆಚ್ ಮಾಡಿ. 1 ಅವರ್ ಎಕ್ಸಸೈಸ್ ಮಾಡಿದ್ನಲ್ವಾ ಅಂತ ಕೂತ್ಕೊಳ್ಬಾರ್ದು. ಸೊ ಎದ್ದು ಎವ್ರಿ 1 ಅವರ್ ಬ್ರೇಕ್ ತೊಗೋಬೇಕಾಗತ್ತೆ. ನೀವೇನಾದರೂ ಆಫೀಸ್ಗೆ ಹೋಗೋರಾಗಿದ್ರೆ, ಡೆಸ್ಕ್ ಜಾಬ್ ಇರೋರು ಇದ್ದರೆ, ಇಲ್ಲ ನೀವು ಕೌಚ್ ಪೊಟೇಟೋ ಆಗಿದ್ರೆ ಬರೀ ಟಿ ವಿ ನೋಡ್ತಿರೋದೇ ನಿಮ್ಮದು ಕೆಲಸ ಎಲ್ಲ ಮನೇಲಿ ಮುಗಿಸ್ಕೊಂಡು ಗಂಟೆ ಕತ್ತಲೆ ಟಿ ವಿ ನೋಡ್ತೀರ ಅಂತ ಹೇಳಿದ್ರೆ ನೀವು ಸಹ ಬ್ರೇಕ್ ತೊಗೊಳ್ಬೇಕಾಗತ್ತೆ. ಓಕೆ, ಎಸ್ ಮ್ಯಾಮ್, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ನಾನು ಪಡ್ಕೊಳ್ತೀನಿ. ಇದೀಗ ವೈದ್ಯರು ಡಾಕ್ಟರ್ ರಾಮ್ ಕೌಲ್ಗುಡ್ಡ ಅವರು ನಮ್ಮ ಜೊತೆ ಮತ್ತೆ ಜಾಯ್ನ್ ಆಗಿದ್ದಾರೆ. ಸರ್, ಈಗ ನೀವು ಕಂಡಕ್ಟ್ ಮಾಡಿದಂತಹ ಆ ಸರ್ವೆಯ ಸ್ಯಾಂಪಲ್ ಸೈಜ್ ಚಿಕ್ಕದೇ ಆಗಿದ್ರು ಕೂಡ ಅದರ ಇಂಪ್ಯಾಕ್ಟ್, ಅದರ ನಂಬರ್ಸ್ ಒಂದು ಹ್ಯೂಜ್ ಅಂತ ಹೇಳ್ಬೋದು. 30 ಜನರನ್ನ ಏನು ಸರ್ವೆಗೆ ಒಳಪಡಿಸಲಾಗಿದೆ, ಅದರಲ್ಲಿ 26 ಜನ ದೇ ಆರ್ ಪ್ರೋನ್ ಟು ಹಾರ್ಟ್ ಡಿಸೀಸ್ ಅನ್ನುವಂಥ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿರೋದು. ಸೊ ಯಾಕೆ ಇಷ್ಟರ ಮಟ್ಟಿಗೆ ಸಂಖ್ಯೆ ಹೆಚ್ಚಾಗಿದೆ ಅಂತ? ಇಲ್ಲ, ಎಲ್ಲ ಬಹಳ ಚೇಂಜ್ ಆಗಿರೋದೇ ಇದಕ್ಕೆ ಕಾರಣ. 30 ಜನರಲ್ಲಿ 26 ಜನರಲ್ಲಿ ಅದೆಲ್ಲ ರಕ್ತದ ಪರೀಕ್ಷೆಯಲ್ಲಿ ಹಾರ್ಟ್ ಅಟ್ಯಾಕ್ ಸಂಬಂಧಿಸಿದ ರಿಸ್ಕ್ ಫ್ಯಾಕ್ಟರ್ಗಳು ಬಹಳ ಜಾಸ್ತಿ ಇದ್ವು. ಇದು ಬಹಳ ಆಘಾತಕಾರಿ. ಅದು ಒಬ್ಬರಿಗೆ ಡಯಾಬಿಟಿಸ್ ಇತ್ತು, 4 ಜನರಿಗೆ ಹೈಪರ್ ಟೆನ್ಷನ್ ಇತ್ತು. ಅದು ಇವರು ಬರೀ 8 ಮತ್ತು 9ನೇ ತರಗತಿ ಮಕ್ಕಳು ಮಾತ್ರ. ಆಮೇಲೆ ಅದೇ ರೀತಿ ಯಾರಿಗೆ 10 ಜನರಲ್ಲಿ ಬಹಳ ಅಬ್ನಾರ್ಮಲ್ ಇತ್ತು ಅವರಲ್ಲಿ ನಾವು ಜೆನೆಟಿಕ್ ಟೆಸ್ಟ್ ಸಹ ಮಾಡಿದ್ವಿ. ಆಗ 10 ಜನರಲ್ಲಿ ಇವನ್ ಜೀನ್ಸ್ ಚೇಂಜ್ ಆಗ್ಬಿಟ್ಟಿದೆ, ಜೆನೆಟಿಕ್ ಚೇಂಜ್ ಆಗ್ಬಿಟ್ಟಿದೆ. ಅಂದ್ರೆ ಯಾವ ಮಟ್ಟಕ್ಕೆ ಅದು ಹೋಗಿದೆ ಅಂತೇಳಿ ತೊಂದರೆ ಇದೆ ಅಂತೇಳಿ ತಿಳ್ಕೊಬಹುದು. ಅಂದ್ರೆ ಒಂದು ಏನ್ ನಾವು ನೋಡ್ತಾ ಇದೀವಲ್ಲ, ಅದು ಇದು ಹಾರ್ಟ್ ಅಟ್ಯಾಕ್ ಅದು ಟಿಪ್ ಆಫ್ ಐಸ್ಬರ್ಗ್ ಅಂತೇಳಿ ಅಷ್ಟೇ ಹೇಳ್ಬೋದು. ಅಂದ್ರೆ ಬಹಳಷ್ಟು ಇನ್ನು ನಾವು ನೋಡೇ ಇಲ್ಲ. ಅದೆಲ್ಲ ಬಹಳ ಕ್ಲಿನಿಕಲ್ ಲೆವೆಲ್ ಅಲ್ಲಿ ಬಹಳ ಸೀವಿಯರ್ ಆಗಿ ಈ ಹಾರ್ಟ್ ಅಟ್ಯಾಕ್ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಸ್ಪ್ರೆಡ್ ಆಗಿದೆ ನಮ್ಮ ಸೊಸೈಟಿಯಲ್ಲಿ. ಅದು ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತೇಳಿ ಅನ್ಫಾರ್ಚುನೇಟ್ಲಿ ಅದು ಹಾರ್ಟ್ ಅಟ್ಯಾಕ್ ಆಗುವಂತ ವಯಸ್ಸು
ಬಹಳ ವರ್ಷ ಕಡಿಮೆ ಕಡಿಮೆ ಆಗ್ತಾ ಹೋಗ್ತಿದೆ ಅನ್ಫಾರ್ಚುನೇಟ್ಲಿ. ರೈಟ್ ಸರ್, ನಿಮ್ಮಿಂದ ನಾನು ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಹಾಗೆ ಫಿಟ್ನೆಸ್ ಟ್ರೈನರ್ ವನಿತಾ ಅವರಿಂದ ಕೂಡ ನಮ್ಮ ಫುಡ್ ಹ್ಯಾಬಿಟ್ಸ್ನಲ್ಲಿ ನಾವು ಯಾವೆಲ್ಲ ರೀತಿಯಾದಂಥ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು, ಹಾಗೆ ಯಾವ ರೀತಿಯ ಆಲ್ಟ್ರೇಷನ್ಗಳನ್ನು ಮಾಡ್ಕೊಂಡಂಥ ಸಂದರ್ಭ ಈ ಹೃದಯಾಘಾತ ಸಮಸ್ಯೆಯಿಂದ ದೂರ ಇರ್ಬೋದು ಅನ್ನೋ ಮಾಹಿತಿ ಪಡೆಯೋಣ. ಅದಕ್ಕೆ